ಹೇ ಗಾಯ್ಸ್, ವೆಲ್ಕಮ್ ಟು ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಫಾಲೋ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ 777 ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ನ ಮಾಡಿ. ಓಕೆನಾ? ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಪ್ರೆಸೆಂಟ್ ಎನರ್ಜಿ ಏನ್ ನಡೀತಿದೆ ತಿಳಿಸಿ. ಓಕೆ, ಇಲ್ಲಿ ನೋಡಿ, ನಿಮ್ಮ ಪರ್ಸನ್ ಕೆಲವು ದಿನಗಳಿಂದ ನಿಮ್ಮನ್ನ ವೇಟ್ ಮಾಡಿಸ್ತಿರ್ಬೋದು, ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋದಿಕ್ಕಿರ್ಬೋದು, ಅಥವಾ ಒಂದು ಈ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಒಂದು ಚೇಂಜಸ್ಗೋಸ್ಕರ ನೀವು ಕೇಳ್ತಾ ಇದ್ರು ಈ ಪರ್ಸನ್ ಅದಕ್ಕೆ ಆ ವಿಚಾರಕ್ಕೆ ವೇಟ್ ಮಾಡಿಸ್ತಿದ್ರು ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಅಟ್ ಎ ಟೈಮ್ ನೀವು ಮಾತಾಡಿರ್ಬೋದು, ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿದೀರಾ, ಬಟ್ ನೀವು ಕೊಟ್ಟಿರೋ ಜಡ್ಜ್ಮೆಂಟ್ ಇಲ್ಲಿ ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಹಾಗಾಗಿ ನಿಮ್ಮ ವ್ಯಕ್ತಿ ಇಲ್ಲಿ ಹರ್ಟ್ ಆಗಿದ್ದಾರೆ, ಈ ವಿಚಾರವಾಗಿ ಹರ್ಟ್ ಆಗಿದ್ದಾರೆ. ಸೊ ಓಪನ್ ಅಪ್ ಆಗ್ತಾ ಇಲ್ಲ. ನಿಮಗೆ ಎಕ್ಸಾಕ್ಟ್ ಆಗಿ ಬೇಕಾಗಿರೋದು ಏನಂದ್ರೆ ಅವ್ರು ಓಪನ್ ಅಪ್ ಆಗಿ ಏನೊಂದು ಹೇಳ್ಬೇಕು ಅಂತ, ಬಟ್ ಇಲ್ಲಿ ಆ ಪರ್ಸನ್ ಇಲ್ಲಿ ಏನು ಹೇಳ್ತಾ ಇಲ್ಲ ಇಲ್ಲಿ. ಸೊ ಇಲ್ಲಿ ಡೆಫಿನೆಟ್ಲಿ ಒಂದು ಈ ರಿಲೇಶನ್ಶಿಪ್ ಅನ್ನೋದು ಒಂದ್ ವೇನಲ್ಲಿ ಪ್ರೋಗ್ರೆಸ್ ಅಲ್ಲಿ ಹೋಗ್ಬೇಕು ಅನ್ನೋದು ನಿಮ್ ಆಸೆ ಇದು. ಬಟ್ ಏನಂತಂದ್ರೆ ಈ ಪರ್ಸನ್ ಆಕ್ಷನ್ಸ್ ತಗೊಳ್ದಿಲ್ದಿರ ಇರೋದಿಕ್ಕೆ ನೀವು ಕೊಟ್ಟಿರೋ ಜಡ್ಜ್ಮೆಂಟಿಗೆ ಅದು ಅವರಿಗೆ ಹರ್ಟ್ ಆಗಿದೆ ಇಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಂಡ್ ನೀವು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ. ಇನ್ನು ಸ್ಟಿಲ್ ನೀವು ಈ ತರ ಜಡ್ಜ್ಮೆಂಟ್ ಕೊಟ್ಟಿದ್ರು ನಿಮ್ ಕೈಯಲ್ಲಿ ಆಗಲ್ಲ ಅಂತ ನೀವು ಏನೇ ಹೇಳಿದ್ರು ಸ್ಟಿಲ್ ನೀವು ವೇಟಿಂಗ್ ಅಲ್ಲಿ ಇದ್ದೀರಾ. ಬಿಕಾಸ್ ನಿಮ್ಗೂ ಇಂಪಾರ್ಟೆಂಟ್ ಇದ್ದಾರೆ ಆ ಪರ್ಸನ್ ಅನ್ನೋದು, ಆ ಪರ್ಸನ್ ನಿಮಗೆ ಇಂಪಾರ್ಟೆಂಟ್ ಇದ್ದಾರೆ, ಆ ಪರ್ಸನ್ಗೂ ನೀವ್ ಇಂಪಾರ್ಟೆಂಟ್ ಇದ್ದೀರಾ. ಬಟ್ ಸ್ಟಿಲ್ ಇಲ್ಲಿ ಒಂದು ಕಮ್ಯುನಿಕೇಶನ್ ಅನ್ನೋದು ಬೇಕಾಗಿದೆ ಅಂಡ್ ಸಮ್ ನ್ಯೂ ಬಿಗಿನಿಂಗ್ ಅನ್ನೋದು ಇದೆ. ಸೊ 4 ಆಫ್ ವ್ಯಾಂಡ್ಸ್ ಇಲ್ಲಿ ಮ್ಯಾರೇಜ್ ನ ಸೂಚಿಸುತ್ತೆ. ಆಕ್ಷನ್ಸ್, ಈಗ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ, ಎಲ್ರು ಮದ್ವೆ ಅಂತಾನೆ ಅಲ್ಲ, ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ ಈ ವಿಚಾರದ ಬಗ್ಗೆ ಇಲ್ಲಿ ಆಕ್ಷನ್ಸ್ ಅನ್ನೋದು ಬರುತ್ತೆ ಡೆಫಿನೆಟ್ಲಿ. ಓಕೆನಾ? ಇನ್ ನಿಯರ್ ಬೈ ಫ್ಯೂಚರ್ ನಲ್ಲಿ ನಡೆಯುತ್ತೆ. ಈಗ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರ ಎನರ್ಜಿ ನೋಡೋದಾದ್ರೆ ಒಂದು ಹರ್ಟ್ ಆಗಿದೆ, ನಿಮ್ಮ ಮಾತುಗಳಿಂದ ಅವ್ರಿಗೆ ಹರ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ಕಾಣಿಸ್ತಾ ಇದೆ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.